ಈ ಸಾವುಕಾರಿಗೆ ಏನಾಯ್ತು ಇದ್ಕಿದ್ದಂಗೆನೆ ಯಾಕನ ಚಳಿ ಜ್ವರ ಬಂದಿನಂಗೆ ಇದಾವಲ್ಲ. ಹಾಂ, ಏನಾಯ್ತು? ಚೆನ್ನಾಗೇ ಇದ್ರಲ್ಲ, ಏನು ಮಂತಿಲ್ಲೋದ ಎದ್ದೇಸ್ಕೆ ಎದ್ದು ಎಳ್ಳಕ್ಕೆ ಹೋಗಿರ್ಬೇಕೇನೋ ಅವನು. ಬತ್ತ ನೀರು ಅವನೇನು ಕೇಳಿ ಗೊತ್ತಾಗುತ್ತೆ. ನನಗಂತೂ ರಾತ್ರಿ ಏನಾಯ್ತು ಒಂದು ಗೊತ್ತಿಲ್ಲ. ಏ ಹನುಮಂತ, ಬಾರ ಜಲ್ದು ಅಲ್ಲಿ ಎಳ್ಳಕ್ಕೆ ಹೋಗಿ ಬಂದ. ಹ್ಞೂ ಕಣಣ್ಣ, ಹೋಗಿ ಬಂದೆ. ಯಾಕ ಬೇದಿ ಆಗ್ತೈತೆ ಕಣಣ್ಣ. ಏ ಹೋಗತ್ತ. ಯಾಕೋ ಎದ್ದೆದ್ದೇಸ್ಕೆಲ್ಲ ಅಲ್ಲಿ 2 ಸರಿ ಹೋದಂಗಾತು. ಹೌದಾ? ಅದೇ ನೆನ್ನೆ ಅನ್ನ ಸರಿಯಾಗಿ ಆಗಿರ್ಲಿಲ್ವಲ್ಲ, ಅದಕ್ಕೆ ಇರಬೇಕು. ನನಗೇನೇನು ಆಗಿಲ್ಲಪ್ಪ. ಅಲ್ಲ ಸಾವುಕಾರ ಸಿದ್ದಪ್ಪರಿಗೆ ಏನಾಯ್ತು? ಯಾಕೆ ಜ್ವರ ಬಂದಂಗೆ ಇದಾವಪ್ಪ? ಅಯ್ಯೋ ಅಣ್ಣ, ಅದನ್ನ ಯಾಕೆ ಕೇಳ್ತೀಯ? ರಾತ್ರಿ ಅವ್ರಿಗೆ ಒಂದ ಮಾಡಕ್ಕೆ ಅರ್ಜೆಂಟ್ ಆಯ್ತು ಅಂತ ಹೊರಕ್ಕೆ ಬಂದೇವ್ರೆ. ತಿರ್ಗಿ ನೀರು ಕಡಿಗೆ ಹೋಗಂಗಾತಂತೆ. ಅದಕ್ಕೆ ಇಲ್ಲೇನು ಅಕ್ಕಪಕ್ಕ ಕುಕ್ಕಮ್ಮದ ಗುಡ್ಲು ಮಗ್ಲಾಗೆ ಒಂದಿಟ್ಟು ದೂರ ಹೋಗೋಣ ಅಂತ ಆ ಮರದ ನಿಂತ್ಕೊ ಹೋಗ್ಯವ್ರಿ. ಅಲ್ಲಿ ಯಾತ ದೆವ್ವ ನೋಡಿದೆ ಅಂತನ ಕಿಟ್ಟನೆ ಕಿರಿಕೊಂಡ್ರು. ಅಮ್ಮ ಅಂತಾನ. ನಿನಗೆ ಎಚ್ಚರ ಆಗಲಿಲ್ಲ, ಗೊರಕೆ ವೈಕೆ ಮನ್ಕೊಂಡಿದ್ದೆ. ನನಗೆ ಎಚ್ಚರ ಆಯ್ತು, ನಾನು ಎದ್ದು ಓಡೋದೆ. ಏನಾಯ್ತಪ್ಪ, ಯಾಕೆ ಹಿಂಗೆ ಕಿರಿಸ್ಕೊಂಡ್ರು, ಯಾತ ಬಿದ್ದಂಗಾತು ದಬ್ಬ ಮಂಗಿ ಅಂತಾನ. ಹೋಗಿ ನೋಡಿರೆ ಸಾವುಕಾರರು ಪ್ರಜ್ಞೆ ತಪ್ಪು ಬಿದ್ದಿದ್ರಲ್ಲಿ ಆ ಮರತ್ತಾಗೆ. ಹೌದೇನಿಲ್ಲ, ಹಂಗೆಲ್ಲ ಆಯ್ತಾ? ಅಷ್ಟೆಲ್ಲ ನಡೀತಾ? ಅಯ್ಯೋ ದೇವ್ರೆ, ನನ್ನ ಎದ್ದಾಳಿಸ್ಬೇಕು ಬೇಡವೋ? ನಾನು ಎದ್ದು ಬತ್ತಿದ್ದ. ನಿನ್ನ ಎಷ್ಟು ಅಂತ ಎದ್ದಾಳ್ಸೋದು? ನೀನು ರೆಪ್ಪೆ ಬಡಿತಿರ್ತೀಯ, ಕಣ್ಣು ಮುಚ್ಚಿರಲ್ಲ, ನಿದ್ದೆ ಮಾಡ್ತಾ ಇದೆಯೋ ಅಥವಾ ಕಣ್ಣು ಬಿಟ್ಟಿದೆಯೋ ಒಂದು ಗೊತ್ತಾಗಲ್ಲ. ಅದೇನು ನಿನಗೇನು ಕಾಯಿಲೆನೋ ಹೆಂಗೆ? ಅಯ್ಯೋ ಹಂಗೆ ಕಣ್ಲ, ನಾನು ಕಣ್ಣು ಮುಚ್ಚಿದ್ರು ಒಂಥರ ರೆಪ್ಪೆ ಬಡ್ದಂಗೆ ಆಗ್ತಿರುತ್ತೆ. ಅದೇನೋ ಒಂಥರ ಕಾಯಿಲೆ ಬಿಡು. ನನಗಾಲೆ ಹುಟ್ಟಾಗಿಂದ ಹಂಗೆ ಇರೋದು ನಾನು. ಈಗ ಹಂಗಾರೆ ದೆವ್ವ ನೋಡಿರಂತ ನೀನು ನೋಡ್ದಿಲ್ಲ? ಅಯ್ಯೋ ಇಲ್ಲ ಕಣಣ್ಣ, ಅದೆಲ್ಲ ಭ್ರಮೆ. ಸಾವುಕಾರರಿಗೆ ಎದ್ರಕೊಂಡು ಹೊರಕ್ಕೆ ಬಂದೇವ್ರು ಒಬ್ಬರೇನೆ. ನಮ್ಮನ್ನು ಎದ್ದಾಳ್ಸಿರಂತೆ. ನಾನು ಎದ್ದಾಳಿಲ್ಲ, ನೀವು ಎದ್ದಾಳಿಲ್ಲ. ಹಾಗಾಗಿ ನೀರು ಕಡಿಗೆ ಹೋಗೋಣಂತ ಮರತ್ತಾಗಿ ಹೋಗ್ಯವ್ರೆ, ನೆನೆಸ್ಕೊಂಡು ಹೋಗ್ಯವ್ರೆ. ದೆವ್ವ ಗಿವ್ವ ಬಂದ್ಗಿಂದಾತು ಅಂತ ಎದ್ರಕಂಡೇ ಹೋಗವ್ರೆ. ಅದೇ ಭ್ರಮೇಲಿ ಈ ಎದ್ರಕಂಡೇವ್ರು ಅಷ್ಟೇನೆ. ಯಾತೋ ಬೆಳಕೋ ಯಾತೋ ಮಿಂಚು ಹೊಡೆದಂಗೆ ಹೊಡೆದಿರುತ್ತೆ ಆಕಾಶದಾಗೆ. ನಾನು ಅದನ್ನ ನೋಡಿ ದೆವ್ವ ಅನ್ಕೊಂಡು ಎದ್ರಕಂಡು ಹಿಂಗಾಗೈತಿ. ಪ್ರಜ್ಞೆ ತಬ್ಬಿದ್ದಿದ್ರು. ತಿರ್ಗಿ ನಾನು ಎದ್ದಾಳಿಸಿ ಕರ್ಕೊಂಬಂದು ನೀರು ಕುಡ್ದು ಮನಗಿಸ್ದೆ. ಅದಕ್ಕೆ ಜ್ವರ ಬಂದಿರೋದವೆ ಅನ್ಸುತ್ತೆ. ಹೌದಾ? ಅಯ್ಯೋ ದೇವ್ರೆ, ಏನು ಇದು? ಏನು ಮಾಡೋದೀಗ? ಯಾಕ್ರಪ್ಪ ಹಿಂಗೆ ನಿಂತಿದ್ರಾ? ನಮ್ಮ ಸೌಕರ್ಯಲ್ಲಿ ಎಲ್ಗೋದ್ರು? ಇನ್ನೂ ಎದ್ದಿಲ್ವೇ? ಯೋಲೇ ತಿಪ್ಪೆ, ನೀನು ಒಳ್ಳೆ ಟೈಮ್ಗೆ ಬಂದೆ. ನಾನೇ ನಿನ್ಗೆ ಹೇಳ್ಕಳ್ಸೋಣ ಅಂದ್ಕೊಂಡಿದ್ದೆ. ಸಾವುಕಾರರು ಏನೋ ರಾತ್ರಿ ಹೊರಗಡೆ ಹೋಗ್ತಾ ಹೋಗಿ ಆ ಮರತ್ತಾಗಿ ಏನೋ ದೆವ್ವ ನೋಡ್ದಂಗೆ ನೋಡಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರಂತೆ. ಅದಕ್ಕೆ ಎದ್ರಕಂಡು ಇವಾಗ ಜ್ವರ ಚಳಿ ಬಂದಿದ್ದಂಗೆ ಇದಾವೆ. ಇನ್ನು ಮನೆ ಕಂಡವ್ರೆ. ಹೌದಾ? ಅಯ್ಯೋ ದೇವ್ರೆ, ಅಲ್ಲ ನೀವಿಬ್ರು ಇರಲಿಲ್ವಾ? ಒಬ್ಬರೇ ಬಂದಿದ್ರ ಹೊರಕ್ಕೆ ಅವರು? ಒಬ್ಬರನ್ನೇ ಯಾಕೆ ಹೊರ ಕಳಿಸಿದ್ರೆ? ನೀವು ಎದ್ದು ಬರಬೇಕಾ ಬೇಡ ಅವ್ರ ಜೊತೆಗೆ? ಅಯ್ಯೋ ನಮಗೆ ಸಾಕದಂಗೆ ಆಗಿತ್ತು. ನೆನ್ನೆ ಎಲ್ಲ ನಾವು ಹೊಟ್ಟೆ ತುಂಬ ಬೇರೆ ಉಂಡಿರಲಿಲ್ಲ. ಆಮೇಲೆ ರಾತ್ರಿ ಹೊತ್ತಾಗ ಒಂದಿಟ್ಟು ಖಾರ ಮಂಡಕ್ಕಿ ಅವನ್ನೆಲ್ಲ ತಂದಿದ್ದಲ್ಲ ನೀನು, ಅವನೊಂದಿಟ್ಟು ತಿಂದು ಹೊಟ್ಟೆ ತುಂಬ್ತಾ ಮನೆ ಕಂಡಿದ್ವಿ. ನೆನ್ನೆ ಬೇರೆ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ, 2 ದಿವಸ ನಿದ್ದಿರಲಿಲ್ಲ. ಹಾಗಾಗಿ ಗಡತ್ತಾಗಿ ನಿದ್ದೆ ಮಾಡ್ತಾ ಇದ್ವಿ ನಾವು. ತಿರ್ಗೊಂದು 10 ಎಷ್ಟು 12-1 ಗಂಟೆ ಆಗಿತ್ತೋ ಏನೋ ಗೊತ್ತಿಲ್ಲ ಟೈಮ್ ಸರಿಯಾಗಿ. ಅವಾಗ ಅರಿಸ್ಕೊಂಡ್ರಂತೆ ಸಾವುಕಾರರು. ಅಮ್ಮ ಅಂತಾನ ಈ ಹನುಮಂತ ಕೇಳಿಸಿ ಎದ್ದು ಓಡೋಗವನಿ. ನನಗೆ ಎಚ್ಚರನೇ ಆಗಿಲ್ಲ. ನನಗೆ ಎದ್ದಾಗ ಇವನು ಹೇಳ್ದಾಗಲೇ ಗೊತ್ತಾಗಿದ್ದು. ಹೋಗು ಅಮ್ಮವ್ರಿಗೆ ಹೇಳೋಗು. ಅಯ್ಯೋ ದೇವ್ರೆ, ಹಂಗೆಲ್ಲ ಆಯ್ತಾ? ಅಯ್ಯೋ ಇನ್ನು ಎಷ್ಟು ಕಷ್ಟ ಅನುಭವಿಸ್ಬೇಕೋ ಏನೋ ನಮ್ಮ ಸಾವುಕಾರರು. ಇಲ್ಲಿ ಇದ್ಕೊಂಡು ಇರು, ಹೋಗಿ ಮಾತಾಡ್ಸ್ಕೊಬತ್ತೀನಿ. ಅಯ್ಯೋ ಆಮೇಲೆ ಮಾತಾಡ್ಸಿವಂತೆ. ಹೋಗಿ ಅಮ್ಮವ್ರನ್ನ ಕರ್ಕೊಂಬರೋಗು. ಯಾತನ ಒಂದಿಟ್ಟು ತಾಯ್ತನೋ ಯಾತನ ಹೋಗಿ ದೇವ್ರ ಗುಡಿಯಾಗೆ ಪ್ರಸಾದ ತಾಂಬರ ಕೇಳು, ಪೂಜೆ ಮಾಡಿಸ್ಕೊಂಡು ಹಂಗೇನೆ ಒಂದು ತಾಯ್ತ ಕಟ್ಲಿ. ಯಾವುದಕ್ಕೂ ಎದಕ್ಕಂಡ್ಯಾರ ಸಾವುಕಾರರು. ಹೋಗು ಜಲ್ದು, ಆಮೇಲೆ ಮಾತಾಡ್ಸಿವಂತೆ. ಹೌದೌದು ಸರಿ, ಹುಷಾರಾಗಿ ನೋಡ್ಕೊಳ್ರಿ. ಈ ಎದ್ದಳಿಸಿ ಯಾತನ ನೀರು ಪರಕ್ಕೆ ಕೊಡ್ರಿ. ಬತ್ತೀನಿ ಜಲ್ದಿ. ಅಮ್ಮವ್ರಿಗೆ ಹೇಳ್ಬಿಟ್ಟು ಕರ್ಕೊಂಬತ್ತೀನಿ. ನಾನೇನೆ ದೇವಸ್ಥಾನಕ್ಕೆ ಹೋಗುವಂತ ಆಯ್ತಾಗಿತ್ತ ಮಂತ್ರಿಸ್ಕೊಂಡು ತಗೊಂಬತ್ತೀನಿ. ಸರಿ ಹೋಗೋ ತಿಪ್ಪೆ, ಜಲ್ದಿ ಕರ್ಕೊಬರಕ್ಕೆ ಹೋಗಿ. ಹೆಂಗನಾಗ್ಲಿ ಒಂದ್ಸಲಿ ನೋಡ್ಕೊಂಡು ಹೋಗ್ತೀನಿ ಇರೋಣ. ಸಾವುಕಾರನ್ನ ಮಾತಾಡ್ತಿದ್ರೆ ನನಗೆ ಸಮಾಧಾನ ಇಲ್ಲ. ಏನಾಯ್ತೋ ಏನೋ ಅಂತಾನೆ. ನೋಡ್ಕೊಂಡು ಹೋಗ್ತೀನಿ ರೀ. ನೀವು ಹೋಗ್ರಿ, ಎಲ್ಗಾನ ಹೋಗಿರಿ ಹೊರಗಡೆ ಪರ್ಗಡಿಕೆ. ನಾನು ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರಿಯಪ್ಪ, ನೋಡ್ಕೊಂಡು ಹೋಗು. ನಾವಿಲ್ಲೇ ಸೌದೆ ಪೌದೆ ಯಾತನ ಇದ್ರೆ ತಾಂಬತ್ತೀವಿ. ಯಾತನ ಕಾಯಿ ಪಾಯಿ ಉದ್ರಿದ್ರೆ ಹಂಗೇನೆ ಕಾಯಿನ ತಾಂಬತ್ತೀನಿ. ಸಾರು ಪಾರು ಮಾಡಕ್ಕೆ ಬೇಕಾಗ್ತೈತಿ. ಅಯ್ಯೋ ದೇವ್ರಿ, ಇದೇನಪ್ಪ ನಮ್ಮ ಸಾವುಕಾರರು ಇಂಥ ಗತಿ ಬಂತು. ಅಯ್ಯೋ ಹಲಸ್ ಮಕ್ಕನ ಸವಾಸ ಬೇಡ ಬೇಡ ಅಂತಾನ. ನಾನು ಹೇಳಿದ್ರೆ ಕೇಳಲಿಲ್ಲ ನಮ್ಮ ಸಾವುಕಾರ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತಾನ. ಇವರೇ ತಗಲಾಕೊಂಡು ಹಿಂಗೆ ರಾತ್ರಿ ಯಾತ್ ನೋಡಿ ಅದ್ರಕೊಂಡ್ರು ಏನೋ. ಸಾವುಕಾರ್ರೆ ಏನಾಯ್ತು? ಎದ್ದಳ್ರಿ. ಯಾರು ಯಾರು? ಸಾವುಕಾರ್ರೆ ಒಂದು ಸ್ವಲ್ಪ ಕಣ್ಣು ಸರಿಯಾಗಿ ಬಿಟ್ಟು ನೋಡ್ರಿ. ನಾನು ತಿಪ್ಪೆ. ಯಾಕೆ ಹಿಂಗೆ ಮನೆ ಕಂಡಿದ್ದೀರಾ? ಏನಾಯ್ತು? ಅಲ್ಲ ಒಬ್ಬರೇ ರಾತ್ರಿ ಹೊತ್ತಂಗ ಯಾಕೆ ಎದ್ದು ಹೋಗಕ್ಕೆ ಹೋದ್ರಿ? ತಿಪ್ಪೆ ಅಯ್ಯಪ್ಪ ನಾನು ಎಂದೂ ನೋಡಿರಲಿಲ್ಲ ಕಣೋ ಇಂಥ ದೆವ್ವನ. ನೀರು ಕಡೆಗೆ ಹೋಗೋಣ ಅಂತ ಹೋಗಿದ್ದೆ. ಅದು ಎಲ್ಲಿಂದ ಬಂತೋ ಏನು ಸುಡ್ಗಾಡು. ಅದೇ ನಿಜವಾಗ್ಲೂ ದೆವ್ವನೋ ಅಥವಾ ನನ್ನ ಭ್ರಮೆನೋ ಒಂದೂ ಗೊತ್ತಿಲ್ಲ ಕಣ್ಲ. ನೋಡಿ ಅಲ್ಲೇ ನನಗೆ ಆಟ್ ಫೇಲ್ ಆದಂಗಾತು. ಅಲ್ಲೇ ಬಿದ್ದುಬಿಟ್ಟೆ. ಮುಂದೆ ಹನುಮಂತ ಬಂದು ಎದ್ದಾಡಿಸ್ದಾಗಲೇ ನನಗೆ ಗೊತ್ತಾಗಿದ್ದು ಮರದಡೆಗೆ ಬಿದ್ದಿದ್ದೀನಿ ಅಂತ. ಅಯ್ಯಪ್ಪ ದೆವ್ವ ಬೆಳ್ಳಗೈತೆ. ಯಮ್ಮ ನೋಡಬೇಕಾಗಿತ್ತು ನಿನ್ನ ತಿಪ್ಪೆ. ಹೌದಾ? ಅಲ್ಲ ಸಾವುಕಾರ್ರೆ, ನೀವು ಯಾಕೆ ಒಬ್ಬರೇ ಎದ್ದು ಹೋಗಕ್ಕೆ ಹೋಗಿದ್ರಿ? ಹನುಮಂತನೋ ಶಂಕರಪ್ಪನೋ ಕರ್ಕೊಂಡು ಹೋಗ್ಬೇಕು ತಾನೆ ನೀರು ಕಡಿಕೆ ಒಂದ ಮಾಡಕ್ಕೆ ಹೋಗಂಗಿದ್ರೆ ನೀವು ಒಬ್ಬರೇ ಯಾಕೆ ಎದ್ದೋಗಿದ್ರಿ?
ಅಯ್ಯೋ ಏನು ಮಾಡೋದ್ಲ ತಿಪ್ಪೆ ನನ್ನ ಮಕ್ಕಳು ಒಂದು ಸರಿ ಮನೆ ಕಂಡ್ರೆ ಎದ್ದಳೋದೇ ಇಲ್ಲ. ಗೊರಕೆ ಹೊರ್ಕೊಂಡು ಗೊರ್ರಮ್ಮಂಗೆ ಮನೆ ಕಂಡಿದ್ರು, ಎಷ್ಟು ಎದ್ದಾಳಿಸಿದ್ರು ಎದ್ದಾಳಿಲ್ಲ. ಇನ್ನೇನು ಮಾಡೋದು ಬಿಡತ್ಲಾಗೆ, ನಿದ್ದೆ ಎತ್ತು ಮನೆ ಕಂಡವ್ರಿ ಅಂತ ನಾನು ಒಬ್ಬನೇ ಹೋದೆ. ಇನ್ನು ಯಾವ ದೆವ್ವ ಬರ್ತಾವೆ ಇಲ್ಲಿ, ನಾನು ಯಾಕೆ ದೆವ್ವಕ್ಕೆ ಎದರ್ಕೋಬೇಕು ಅಂತಾನ. ಅಯ್ಯಪ್ಪ ಅದನ್ನು ನೋಡಿದ ಮೇಲೆ ನನಗೆ ಅಯ್ಯಮ್ಮ ಬೇಡ, ನನ್ನ ಕಥೆನ ಹೇಳ್ಬಾರ್ದು ಅಯ್ಯಪ್ಪ. ಸರಿ ಸಾವುಕಾರ್ರೆ, ನೀವು ಮನೆ ಕಂಡಿರಿ, ನಾನು ಹೋಗಿ ಅಮ್ಮವ್ರಿಗೆ ಹೇಳಿ ಒಂದು ತಾಯ್ತನ ಯಾತನ ನಿಂಬೆಣ್ಣು ಯಾತನ ಮಂತ್ರಿಸ್ಕೊಂಡು ತಾಂಬರಕ್ಕೆ ಹೇಳ್ತೀನಿ. ಹೋಗಿ ಊರಕ್ಕೆ ಹೋಗಿ ಅಮ್ಮವ್ರಿಗೆ ಹೇಳ್ತೀನಿ. ನೀವು ಧೈರ್ಯವಾಗಿರಿ, ಏನೂ ಆಗಲ್ಲ. ನಾವಿದ್ದೀನಿ. ಸರಿ ಹೋಗ್ಲಾ ತಿಪ್ಪೆ, ಹೋಗು. ಎದ್ದು ಯಾತನ ಅಡುಗೆ ಮಾಡ್ತಾರ ಶಂಕರಪ್ಪನೂ ಹನುಮಂತನೂ. ಎದ್ದು ಉಂಡು ಮನೆ ಕಳ್ರಿ, ಹಂಗೆ ಮನೆ ಕಬೇಡ್ರಿ. ಆಮೇಲೆ ನಿಮ್ಗೆ ಏನೋ ಹೆಚ್ಚು ಕಮ್ಮಿ ಆಗಿದಾತು. ಅಯ್ಯೋ ನಮ್ಮ ಸಾವುಕಾರರಿಗೆ ಎಂಥ ಗತಿ ಬಂತಲ್ಲಪ್ಪ ದೇವ್ರೆ, ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ. ನಮ್ಮಯ್ಯಪ್ಪ ಹೊಲ್ತಾಗೈತಿ, ಹೆಂಗೈತೋ ಏನೋ ಹೋಗಿ ಮಾತಾಡ್ಸ್ಕೊಳ್ಳೋಣ ಬರಬೇಕಾಗಿತ್ತು. ಹೋಗಕ್ಕೆ ಬಿಡುವಾಗಿಲ್ಲ, ಉಪ್ಪಿನಕಾಯಿ ಮಾಡೋ ಇದ್ರಾಗೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೆ ಬರ್ಬೇಕಪ್ಪ. ಊಟ ಬೇರೆ ತಗೊಂಡೋಗಿಲ್ಲ ಅಂತ ಹೇಳೋರಂತೆ. ಏನು ಮಾಡೋದು, ಯಾತನ ಕುರುಕ್ಲು ತಿಂಡಿನೂ ಯಾತನ ತಗೊಂಡೋಗ್ಬೇಕು ಸುಮ್ಮನೆ. ಕಡಲೆ ಬೀಜನೋ ಸಿಂಕುಳ್ಳಿನೋ ಯಾತನ ಮಾಡ್ಕೊಂಡು ತಗೊಂಡೋಗ್ಬೇಕಪ್ಪ. ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊ ಬರೋಣ. ನೋಡಂಗಾಗ್ಬಿಟ್ಟೈತಿ, ಹೆಂಗೈತೋ ಏನೋ ಪಾಪ, ಹೆಂಗೆ ಅಡುಗೆ ಮಾಡ್ಕೊಂಡು ತಿಂತಾರೋ ಏನೋ. ಓ ತಿಪ್ಪೆ ಬಂದಲ್ಲ, ತಿಪ್ಪೆ ಅಲ್ಲಿಗೆ ಹೋಗಿ ಬರ್ತಾ ಇದ್ದಾನೆ ಅನ್ಸುತ್ತೆ. ತಿಪ್ಪೆ ಬಾರ ಇಲ್ಲಿ. ಏನಕ್ಕ? ಹೆಂಗಿದಾರ ನಮ್ಮ ಯಜಮಾನ್ರು? ಚೆನ್ನಾಗಿದಾರ? ಅಡುಗೆ ಎಲ್ಲ ಮಾಡ್ಕೊಂತ ಇದಾರ? ಅನ್ನ ಸಾರು ಎಲ್ಲ ಎಲ್ಲ ಐತೆ ತಾನೇ? ತರಕಾರಿ ಎಲ್ಲ ಸಾರು ಪಾರು ಅನ್ನ ಎಲ್ಲ ಮಾಡ್ಕೊಂಬಕ್ಕೆ. ಇಲ್ಲಾಂದ್ರೆ ಹೇಳು, ತಗೊಂಡೋಗ್ತೀನಿ ನಾನು, ಹೋಗಿ ನೋಡ್ಕೊಂಬರೋಣ ಅಂದ್ಕೊಂಡಿದ್ದೆ ಇವತ್ತು. ಇಲ್ಲ ಎಲ್ಲ ತಗೊಂಡೋಗಿ ಕೊಟ್ಟಿದ್ದೀನಿ, ಎಲ್ಲ ಐತೆ. ಆದರೆ ಸಾವುಕಾರು ರಾತ್ರಿ ಒಬ್ಬರೇ ಎದ್ದೋಗಿ ನೀರು ಕಡಿಕೊಂತ ಹೋಗಿ ಯಾತ ದೆವ್ವ ನೋಡಿ ಎದ್ರಕೊಂಡವ್ರೆ. ಚಳಿ ಜ್ವರ ಬಂದು ಮನೆ ಕಂಬಿಟ್ಟವ್ರೆ. ಅದಕ್ಕೆ ಅಮ್ಮವ್ರಿಗೆ ಹೋಗಿ ಹೇಳ್ಬೇಕಣಕ್ಕ, ಹುಷಾರಿಲ್ಲ ಪಾಪ, ಏನೋ ನಾವು ತಾಯ್ತಾಗಿತ್ತ ಯಾತನ ತಗೊಂಡೋಗ್ಲಿ ಅಂತಾನ. ಹೌದಾ? ಓ ಅಯ್ಯೋ ದೇವ್ರೆ, ಒಬ್ಬರೇ ಯಾಕೆ ಎದ್ದಾದ್ರು? ಇನ್ನೂ ಇಬ್ರು ಇದಾರಲ್ಲ, ಅವ್ರಿಬ್ರು ಎದ್ದಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಸರಿ ಆಯ್ತು, ನೀನು ಹೋಗು, ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಈಗಲೇ ಹೋಗಿ ತಾಯ್ತನ ಯಾತನ ಮಂತ್ರಿಸ್ಕೊಂಡು ತಗೊಂಡೋಗಿ ಕಟ್ಟಬೇಕು ಕೊಳ್ಳಿಗೆ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಯಿತು. ಈಗಲೇ ಹೋಗೋಣ, ದುರ್ಗಮ್ಮನ ಗುಡಿಗೆ ಹೋಗಿ ಒಂದು ತಾಯ್ತನ ಯಂತ್ರನೋ ಯಾತನ ಬರೆಸ್ಕೊಂಡು ನಿಂಬೆಹಣ್ಣು ಮಂತ್ರಿಸ್ಕೊಂಡು ತಗೊಂಡೋಗಿ ಕೊಡೋಣ. ದೇವದ ಕಾಟ ಇರಲ್ಲ. ಅಮೋರೆ ಏನ್ರಿ, ಯಾಕೆ ಇಲ್ಲಿಗನ ಹುಡುಕೊಂಬಂದಿದ್ರ? ಏನು ಈಗ ನಾನು ಉಂಡು ಸಾವುಕಾರನ್ ಮಾತಾಡ್ಸ್ಕೊಬತ್ತೀನಿ, ಆ ಗುಡ್ಲು ತಕ ಹೋಗಿ ಅಂತ ಹೋಗಿದ್ದೀರಾ, ಈಗ ಅಲ್ಲಿ ತಿರ್ಗ ಬಂದಿದ್ದೀರಲ್ಲ, ಏನು ಹೇಳು? ಅಯ್ಯೋ, ನಾನು ನಿನ್ನ ನೋಡಕ್ ಬರ್ಲಿಲ್ಲ. ಅಮ್ಮವ್ರಿಗೆ ಏನೋ ಹೇಳ್ಬೇಕು. ಅಮ್ಮವ್ರ ಇದ್ದಾರ ಮನೆಗೆ? ಇದ್ರೆ ಕರಿ ಜಲ್ದಿ. ಯಾಕೆ ಏನಾಯ್ತು? ಏನಾಯ್ತು ಹೇಳ್ರಿ. ಅಯ್ಯೋ, ಅಮ್ಮವ್ರನ್ನು ಕರಿ, ಹೇಳ್ತೀನಿ. ಇಬ್ರಿಗೂ ಒಂದೊಂದ್ಸಲ ಹೇಳಕ್ಕಾಗಲ್ಲ. ಜಲ್ದಿ ಕರಿ. ಅಮ್ಮೋರೆ. ಅಯ್ಯ ಇರು, ಕರಿತೀನಿ. ಅಮ್ಮವ್ರ ಮುಂದೆನೇ ಹೇಳ್ಬೇಕೇನು? ಅಮ್ಮೋರೆ ಜಲ್ದಿ ಬರ್ರಿ. ಏನಾರ ಕೆಲಸ ಮಾಡ್ತಿರ್ಬೇಕಲ್ಲಿ. ಅಮ್ಮೋರೆ ಅಂತ ಅರಿಸ್ಕೊಂತಿಯಲ್ಲಿ ಗುಲಾಬಿ. ಏನೇ ಅದು? ಯಾಕೆ ತಿಪ್ಪೆ ಬಂದೇವನೇ? ಯಾಕ ನನಗೆ ಹೆಂಗ್ ಗೊತ್ತಾ? ಅಂತ ಏನು ಹೇಳಲಿಲ್ಲ, ನಿಮ್ಮ ತಗೆ ಹೇಳ್ತಾರಂತವ್ರು. ಅದೇನೋ ಕೇಳಾಗಿ ಅರ್ಜೆಂಟ್ ಅಂತೆ. ತಿಪ್ಪೆ ಏನದು? ಹೋಗಿದ್ದೇನು ಗುಡ್ಲತಕ್ಕೆ? ಏನು ಅಡುಗೆ ಮಾಡ್ಕೊಂಡಿವ್ರು? ಏನು ಊಟ ಗೀಟ ಮಾಡ್ತಾ ಇದ್ರು? ಏನು ಹೆಂಗಿದಾರೋ ಹೇಳು? ಅಯ್ಯೋ, ಅಡುಗೆ ಏನೋ ಮಾಡ್ಕೊಂಡು ಉಂಡವ್ರು ನಿನ್ನೆ ಸಾಯಂಕಾಲ, ಅನ್ನ ಸಾರು ಏನೋ. ಆದರೆ ನಿನ್ನೆ ರಾತ್ರಿ ಸಾವುಕಾರರು ಏನೋ ನೋಡಿ ಎದ್ರಕೊಂಡು ಫುಲ್ ಚಳಿ ಜ್ವರ ಬಂದು ಕಂಬಳಿ ಹೊತ್ಕೊಂಡು ಮನೆ ಕಂಡವ್ರೆ ಅಮ್ಮವ್ರಿ. ಏನೋ ಒಬ್ಬರೇನೆ ರಾತ್ರಿ ಮಧ್ಯರಾತ್ರಿಗೆ ಒಂದ ಮಾಡಕ್ಕೋ ನೀರು ಕಡಿಕೋ ಯಾತ್ಕೋ ಹೋಗಿ ಮರತಾಗೆ ಯಾತ ದೆವ್ವ ಕಾಣಿಸ್ತಂತ ಎದ್ರಕೊಂಡವ್ರೆ. ಅದಕ್ಕೆ ಚಳಿ ಜ್ವರ ಬಂದೇವ್ರೆ ಅಮ್ಮವ್ರೆ. ಮನೆ ಕಂಡಿದ್ರು, ನಾನು ಇವಾಗ ಹೋಗಿ ನೋಡ್ಕೊಂಬಂದೆ. ಚಳಿ ಜ್ವರ ಬಂದೇವ? ಏನ್ ನೋಡಿರಂತ? ಏನ್ ದಿವಾಗ ಕಾಣಿಸ್ಕೊಂತ ಹೆಂಗೆ? ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಇಂಥ ಗ್ರಾಚಾರ? ಅಡುಗೆನೂ ಅವರೇ ಮಾಡ್ಕೋಬೇಕೀಗ ರಾತ್ರಿ ಹೊತ್ನಾಗ? ಇಂಥ ಕಾಟ ಬೇರೆ ಶುರುವಾಗೈತಾ? ಅಯ್ಯೋ, ಈಗ ಏನು ಮಾಡೋದು ತಿಪ್ಪೆ? ಪಂಡಿತ್ರನ್ ಕರ್ಕೊಂಡು ಹೋಗ್ಲಾ? ಜ್ವರ ಬಂದೇವೆ ಅಂತೀಯ? ಅಮ್ಮವ್ರೆ, ಪಂಡಿತ್ರನ್ ಕರ್ಕೊಂಡು ಹೋದ್ರೆ ಹುಷಾರಾಗೋ ಅಂತ ಜ್ವರ ಅಲ್ಲ ಇದು, ಎದರಿಕೆ ನಡ್ಕಕ್ಕೆ ಬಂದಿರೋ ಜ್ವರ. ಅದಕ್ಕೆ ಯಾತನ ನಿಂಬೆಹಣ್ಣು ತಾಯ್ತನೋ ಯಾತನ ಮಂತ್ರಿಸ್ಕೊಂಡು ತಗೊಂಡೋಗಿ ಕಟ್ರಿ ಕೊಳ್ಳಿಗೆ. ಸರಿಯಾಗುತ್ತೆ. ಆ ಶಂಕರಣ್ಣನು ಹಂಗಂತೂ ಅಮ್ಮವ್ರಿಗೆ ಹೇಳು ಅಂತಾನೆ. ಅದಕ್ಕೆ ನಾನು ನಿಮ್ಗೆ ಹೇಳೋಣ ಅಂತ ಬಂದೆ. ಎಲ್ಲನ ಹೋಗ್ಬಿಟ್ಟು ಯಾರನ್ನ ಪಂಡಿತ ತಕೋಗಿ ಎಲ್ಲ ಶಾಸ್ತ್ರಿಗಳು ತಗೋ ಯಾರ ತಕನ ಹೋಗಿ ಒಂದು ಯಾತನ ತಾಯ್ತನೋ ಯಾತನ ಮಂತ್ರಿಸ್ಕೊಂಡು ತಾಂಬರೋಗ್ರಿ. ನಾನು ಹಂಗೆ ಹೋಗಿ ಅಡುಗೆ ಪಡ್ಗೆ ಮಾಡ್ಯವ್ರ ಏನು ಮಾಡ್ಯವ್ರೆ ಅಂತೇಳಿ ಉಂಡ್ರ ಇಲ್ವ ಅಂತ ನೋಡ್ತೀನಿ ಹೋಗಿ. ಹೌದಾ? ಸರಿ ಆಯ್ತು ಬಿಡು. ಈಗಲೇ ಹೋಗಿ ಒಂದು ತಾಯ್ತನ ಯಂತ್ರನೋ ಯಾತನನ ಮಂತ್ರಿಸ್ಕೊಂಡು ನಿಂಬೆಹಣ್ಣು ಅದನ್ನೆಲ್ಲ ತಗೊಂಡೋಗಿ ಕಟ್ತೀನಿ ಬಿಡು. ಹೋಗು ನೀನು ಅಲ್ಲಿ ಏನು ಮಾಡ್ಕೊಂಡು ನೋಡೋಗು. ಏನಾನು ಹೆಚ್ಚು ಕಮ್ಮಿ ಆಗಿದಾತು ನೋಡ್ಕೊ ಹೋಗಂಗೆ ಬರ್ತೀನಿ ನಾನು. ಸರಿ ಅಮ್ಮೋರೆ, ಜಲ್ದಿ ಬರ್ರಿ, ನಾನು ಹೋಗಿರ್ತೀನಿ. ಗುಲಾಬಿ ಮಂತಾಗೆ ನೀನು ನೋಡ್ಕೊ. ರಾಜ ಬಂದರೆ ಹೇಳು ಹಂಗೆ ಹಿಂಗೆ ಸಾವುಕಾರಿಗೆ ಜ್ವರ ಬಂದೇವಂತೆ, ಏನೋ ದೇವನೋ ಯಾತ ನೋಡಿ ಅದಕ್ಕೆ ಅಮ್ಮವ್ರು ಹೋಗ್ಯಾರ ಅಂತ ಹೇಳು. ಅವನು ಬರೋಕೆ ಹೇಳಲಿಕ್ಕೆ ಹಂಗೆ ಬಂದ ತಕ್ಷಣ. ಸರಿ ಅಮ್ಮೋರೆ, ನಾನು ನೋಡ್ಕೊಂತೀನಿ, ನೀವೇನು ಚಿಂತೆ ಮಾಡಬೇಡ್ರಿ. ಹೋಗ್ರಿ ನೀವು. ಹೋಗಿ ಜಲ್ದು. ಏನು ಗ್ರಾಚಾರಕ್ಕೆ ಬಂತಲ್ಲಪ್ಪ ದೇವ್ರೇ.
ಅಲ್ಲ ಅಮ್ಮೋರೆ, ಹೊಲ್ತಾಗೆ ಗುಡ್ಲಾಗೆ ಇರ್ಬೇಕಾ? ಬೇರೆ ಊರಾಗಿದ್ರೆ ಆಗಲ್ವಾ? ಶಿಕ್ಷೆ ಬೇರೆ ಊರಾಗಿದ್ದು ಶಿಕ್ಷೆ ಪೂರೈಸ್ಬೋದಲ್ಲ. ಈ ಊರಿಗೆ ಬರಬೇಡ್ರಿ ಅಂತ ತಾನು ಹೇಳಿರೋದು. ಊರಿಗೆ ಬರಬೇಡ್ರಿ ಅಂದ್ರೆ ಬೇರೆ ಊರಾಗಿರ್ರಿ ಅಂತ ಅಲ್ಲ. ಹಂಗಿದ್ರೆ ಶಿಕ್ಷೆ ಕೊಟ್ಟಂಗೆ ಹಿಂಗಾಗುತ್ತೆ. ಯಾವ್ದಾನ ಸಂಬಂಧಿಕರು ಊರಿಗೆ ಹೋಗಿ 1 ತಿಂಗಳು ಇದ್ದು ಬರ್ತಾರೆ. ಹಂಗೆಲ್ಲ ಇಲ್ಲ ನಮ್ಮ ಪಂಚಾಯತಿಗೆ. ಊರಿಂದ ಆಚೆಗಿರ್ಬೇಕು ಅಂದ್ರೆ ಊರಿಂದ ಹೊರಗೆ ಯಾವ್ದಾದ್ರು ಗುಡ್ಲ ಹಾಕೊಂಡು ಹೊಲ್ದಗಳಾಗೆ ಇರಬೇಕು, ಅದು ಶಿಕ್ಷೆ. ಹಂಗೆಲ್ಲ ಇರಂಗಿದ್ರೆ ನಿಮ್ಮ ಸಾವುಕಾರ ಯಾಕೆ ಹೊಲ್ದಾಗ ಹೋಗಿ ಗುಡ್ಲ ಹೋಗಿರೋರು ಹೇಳು? ಓ ಹಂಗ, ಸರಿ ಅಮ್ಮೋರೆ, ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಕೇಳ್ದೆ. ಸರಿ ಹೋಗ್ರಿ ಅಮ್ಮೋರೆ ನೀವು. ಅಯ್ಯೋ ಪಾಪ, ಸಾವುಕಾರಿಗೆ ಎಂಥದ್ದೆಲ್ಲ ಎಂದು ಅಭ್ಯಾಸ ಇಲ್ಲ ಅನ್ಸುತ್ತೆ. ಹೋಗಿ ಏನು ನೋಡಿ ಎದ್ರಕೊಂಡ್ರು ಏನು. ಹೆಂಗೋ ಸದ್ಯ ನನ್ನ ಗಂಡ ಬಚಾವಾದ್ನಲ್ಲ. ಹೆಂಗೆ ನನ್ನ ಗಂಡನ ಅವ್ರ ಜೊತೆಗೆ ತಾನೇ ಇದ್ರಾಗೆ ಕೆಲಸದಾಗೆ ಭಾಗಿಯಾಗಿರ್ಬೇಕಾಗಿತ್ತು. ನನ್ನ ಗಂಡಗೂ ಶಿಕ್ಷೆ ಕೊಟ್ಟಿದ್ರು ಕೊಡ್ಬೇಕಾಗಿತ್ತಲ್ಲ. ಹೆಂಗೋ ಸೇರಿಸ್ಕೊಂಡಿಲ್ಲ ಅನ್ಸುತ್ತೆ, ಎಲ್ಲ ಮರ್ತೇವ್ರೆ. ಇಲ್ದಿದ್ರೆ ಇವ್ರಿಗೂ ಸರಿಯಾಗಿ ಶಿಕ್ಷೆ ಆಗೋದು. ಹೆಂಗೋ ಬಚಾವಾಗ್ಯವ್ರೆ, ಹೋಗ್ಲಿ ಬಿಡು. ಹೋಗಿ ಏನಾನ ಮಾಡೋಣ ಅಡುಗೆ ಮನೆಗೆ. ಸಾರಾಗೈತೆ, ನೀನು ಅನ್ನ ಆಗೈತೆ, ಒಂದಿಷ್ಟು ಮುದ್ದೆ ಮಾಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.